ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತದ ಗಡಿಯೊಳಗೆ ನಮ್ಮದೇ ಮಣ್ಣಿನಲ್ಲಿ ನಮ್ಮದೇ ದೇಶದ ರಕ್ಷಣೆಗಾಗಿ ನಾವು ಒಂದು ಬೇಲಿ ಹಾಕೊಳ್ತಾ ಇದ್ದೀವಿ ಅಂದ್ರೆ ಪಕ್ಕದ ದೇಶದ ಭಿಕ್ಷುಕರಿಗೆ ಮತ್ತು ಅಲ್ಲಿನ ಪುಂಡರಿಗೆ ಎಲ್ಲಿಲ್ಲದ ಉರಿ ಶುರುವಾಗಿದೆ. ಇಷ್ಟು ದಿನ ಕದ್ದು ಮುಚ್ಚಿ ನಮ್ಮ ಗಡಿಯೊಳಗೆ ನುಗ್ತಾ ಇದ್ದ ಕಳ್ಳರಿಗೆ ಈಗ ಗಡಿಯಲ್ಲಿ ದೊಡ್ಡ ತಡೆಗೋಡೆ ನಿರ್ಮಾಣವಾಗ್ತಾ ಇದೆ ಅಂದ್ರೆ ಅವರ ಹೊಟ್ಟೆಪಾಡಿಗೆ ಭಾರಿ ದೊಡ್ಡ ಪೆಟ್ಟು ಬಿದ್ದಂತೆ ಆಗುತ್ತೆ. ಇದೇ ಹೊಟ್ಟೆಯುರಿಯಿಂದಾಗಿ ಇದೀಗ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ಅಕ್ಷರಶಃ ಒಂದು ಘನಘೋರವಾದ ಮುಖಾಮುಖಿ ನಡೆದಿದೆ. ಹೌದು, ಭಾರತ ಗಡಿ ಭದ್ರತಾ ಪಡೆಯ ಯೋಧರು, ಸಿವಿಲ್ ಅಧಿಕಾರಿಗಳು ಗಡಿಯಲ್ಲಿ ಅಕ್ರಮ ನುಸುಳುಕೋರರನ್ನ ತಡೆಯಲು ಉಕ್ಕಿನ ತಂತಿ ಬೇಲಿಯನ್ನ ನಿರ್ಮಾಣ ಮಾಡುವ ಕಾಮಗಾರಿಯನ್ನು ಶುರು ಮಾಡಿದ್ರು. ಆದರೆ ಈ ಕಾಮಗಾರಿಯನ್ನು ತಡೆಯಲು ಏಕಾಏಕಿ ನೂರಾರು ಬಾಂಗ್ಲಾದೇಶದ ಪುಂಡರು ಮತ್ತು ಕಳ್ಳ ಸಾಗಾಣಿಕೆದಾರರು ಒಟ್ಟಾರೆಯಾಗಿ ಬಂದು ನಮ್ಮ ಯೋಧರ ಮೇಲೆ ಮತ್ತು ಜೆಸಿಬಿ ಯಂತ್ರದ ಮೇಲೆ ಭಾರಿ ದೊಡ್ಡ ಮಟ್ಟದಲ್ಲಿ ಕಲ್ಲು ತೂರಾಟ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅಷ್ಟಕ್ಕೂ ಗಡಿಯಲ್ಲಿ ನಮ್ಮ ಯೋಧರ ಮೇಲೆ ಕಲ್ಲು ತೂರುವಷ್ಟು ಧೈರ್ಯ ಬಾಂಗ್ಲಾ ಪುಂಡರಿಗೆ ಎಲ್ಲಿಂದ ಬಂತು? ಈ ಕಲ್ಲು ತೂರಾಟದ ಹಿಂದಿನ ಕಳ್ಳ ಸಾಗಾಣಿಕೆ ಮಾಫಿಯಾ ಮತ್ತು ಜಿಹಾದಿ ಉಗ್ರರ ಅಸಲಿ ಮಾಸ್ಟರ್ ಪ್ಲಾನ್ ಆದ್ರೂ ಎಂಥದ್ದು? ಕಲ್ಲು ತೂರಿ ಅಹಂಕಾರ ಮೆರೆದಂತಹ ಕಿಡಿಗೇಡಿಗಳಿಗೆ ನಮ್ಮ ಬಿಎಸ್ಎಫ್ ಯೋಧರು ಕೊಟ್ಟಿರುವಂತಹ ಖಡಕ ರೌದ್ರಾವತಾರದ ತಿರುಗೇಟಾದ್ರೂ ಏನು? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗಡಿಯಲ್ಲಿ ಯಾವುದೇ ಮುಲಾಜಿಲ್ಲದೆ ಗುಂಡು ಹಾರಿಸಲು ಕೊಟ್ಟಿರುವಂತಹ ಆ ಫ್ರೀ ಹ್ಯಾಂಡ್ ಪವರ್ ಆದ್ರೂ ಎಂಥದ್ದು? ಬನ್ನಿವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ದೇಶದ್ರೋಹಿಗಳ ನಿದ್ದೆಗೆಡಿಸುವಂತಹ ಈ ಬಾರ್ಡರ್ ಕ್ಲಾಶ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡ್ತೀನಿ. ಸೊ ಈ ವಿಡಿಯೋವನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ನಮ್ಮ ಗಡಿಯಲ್ಲಿ ಬೇಲಿ ಹಾಕುವಾಗ ಕಲ್ಲು ತೂರಾಟ ನಡೆಸಿರುವಂತ ಬಾಂಗ್ಲಾ ಪುಂಡರ ಮೇಲೆ ನಮ್ಮ ಬಿಎಸ್ಎಫ್ ಯೋಧರು ಗುಂಡು ಆರಿಸಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಗಡಿಯಲ್ಲಿ ನಡೆದಂತಹ ಈ ಭಾರಿ ದೊಡ್ಡ ಘರ್ಷಣೆಯ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಪಶ್ಚಿಮ ಬಂಗಾಳದ ಗಡಿಯ ಭೂಗೋಳವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯು ಬರೋಬ್ಬರಿ 4096 ಕಿಲೋಮೀಟರ್ ಗಳಷ್ಟು ಉದ್ದವಿದೆ. ಇದರಲ್ಲಿ ಅತಿ ಹೆಚ್ಚು ಅಂದ್ರೆ 2500 ಕಿಲೋಮೀಟರ್ ಗಡಿ ಪಶ್ಚಿಮ ಬಂಗಾಳದ ಜೊತೆಯಲ್ಲೇ ಇದೆ. ಈ ಗಡಿಯುದ್ದಕ್ಕೂ ದಟ್ಟವಾದ ಕಾಡುಗಳು, ನದಿಗಳು ಮತ್ತು ಜನವಸತಿ ಪ್ರದೇಶಗಳು ಇವೆ. ಗಡಿಯ ಒಂದು ಕಡೆ ಮನೆಯ ಬಾಗಿಲು ಇದ್ದರೆ ಇನ್ನೊಂದು ಕಡೆ ಬಾಂಗ್ಲಾದೇಶದ ರಸ್ತೆ ಇರುತ್ತೆ. ಇಂತಹ ಸಂಕೀರ್ಣವಾದಂತಹ ಗಡಿಯಿಂದ ಇಷ್ಟು ವರ್ಷ ಕಳ್ಳ ಸಾಗಾಣಿಕೆದಾರರು ಮತ್ತು ಅಕ್ರಮ ನುಸುಳುಕೋರರು ರಾಜಾರೋಷವಾಗಿ ಭಾರತದೊಳಗೆ ಬಂದು ಹೋಗ್ತಾ ಇದ್ರು. ಇದೊಂದು ಕಳ್ಳರ ಪಾಲಿನ ಅಕ್ಷರಶಃ ಸ್ವರ್ಗವಾಗಿತ್ತು. ಈ ಅಕ್ರಮ ಚಟುವಟಿಕೆಗಳಿಗೆ ಶಾಶ್ವತವಾಗಿ ಬ್ರೇಕ್ ಹಾಕಲು ಕೇಂದ್ರ ಗೃಹ ಸಚಿವಾಲಯ ಒಂದು ಭಾರಿ ದೊಡ್ಡ ಮೆಗಾ ಪ್ರಾಜೆಕ್ಟ್ ಅನ್ನ ಶುರು ಮಾಡಿತು. ಗಡಿಯುದ್ದಕ್ಕೂ ಎಲ್ಲಿ ಜನವಸತಿ ಪ್ರದೇಶಗಳಿವೆಯೋ ಅಲ್ಲಿ ಅಂತಾರಾಷ್ಟ್ರೀಯ ಗಡಿಯಿಂದ ಬರೋಬ್ಬರಿ 50 ಅಡಿಗಳಷ್ಟು ಭಾರತದ ಒಳಗೆ ಬೃಹತ್ ಉಕ್ಕಿನ ತಂತಿ ಬೇಲಿಯ ಹಾಕುವಂತಹ ಕೆಲಸ ಯುದ್ಧೋಪಾದಿಯಲ್ಲಿ ಸಾಗಿತ್ತು. ನಮ್ಮದೇ ಸ್ವಂತ ಭೂಮಿಯಲ್ಲಿ ನಮ್ಮ ಭದ್ರತೆಗಾಗಿ ನಾವು ಪಿಲ್ಲರ್ ಗಳನ್ನ ನೆಡ್ತಾ ಇದ್ದೆವು. ಈ ಬೇಲಿ ಒಮ್ಮೆ ನಿರ್ಮಾಣವಾದರೆ ಬಾಂಗ್ಲಾದೇಶದಿಂದ ಒಂದು ಸಣ್ಣ ಇರುವೆ ಕೂಡ ಭಾರತದೊಳಗೆ ನುಗ್ಗಲು ಸಾಧ್ಯವಿಲ್ಲ ಎನ್ನುವಂತಹ ಹೈಟೆಕ್ ವಿನ್ಯಾಸವನ್ನ ಇದು ಹೊಂದಿತ್ತು. ಈ ಕಾಮಗಾರಿ ಶುರುವಾಗ್ತಾ ಇದ್ದಂತೆಯೇ ಗಡಿಯ ಆಚೆ ಕುಳಿತಿದ್ದ ಕಳ್ಳರಿಗೆ ಮತ್ತು ಮಾಫಿಯಾಗಳಿಗೆ ಎಲ್ಲಿಲ್ಲದ ನಡುಕ ಶುರುವಾಯಿತು. ಯಾವಾಗ ಬಿಎಸ್ಎಫ್ ಯೋಧರು ಮತ್ತು ಕಾರ್ಮಿಕರು ಜೆಸಿಬಿ ಯಂತ್ರಗಳನ್ನ ತಂದು ಪಿಲ್ಲರ್ ನಡಲು ಗುಂಡಿ ತೋಡಲು ಶುರು ಮಾಡಿದ್ರು, ಆಗ ಬಾಂಗ್ಲಾದೇಶದ ಕಡೆಯಿಂದ ಭಾರಿ ದೊಡ್ಡ ಷಡ್ಯಂತ್ರವಂತೂ ಶುರುವಾಯಿತು. ಬಾಂಗ್ಲಾದೇಶದ ಗಡಿ ಕಾವಲು ಪಡೆಯಾದ ಬಿಜಿಬಿ ಯೋಧರ ಕಣ್ಮುಂದೆಯೇ ನೂರಾರು ಬಾಂಗ್ಲಾ ಪುಂಡರು ಮತ್ತು ಕಳ್ಳ ಸಾಗಾಣಿಕೆದಾರರು ಏಕೈಕಿ ಭಾರತದ ಗಡಿಯತ್ತ ನುಗ್ಗಿ ಬರ್ತಾರೆ. ಅವರ ಕೈಯಲ್ಲಿ ದೊಣ್ಣೆಗಳು ಮತ್ತು ಮಾರಕಾಸ್ತ್ರಗಳಿದ್ವು. ಯಾವುದೇ ಮುನ್ಸೂಚನೆ ನೀಡದೆ ಭಾರತದ ಕಾರ್ಮಿಕರ ಮೇಲೆ ಮತ್ತು ಬಿಎಸ್ಎಫ್ ಯೋಧರ ಮೇಲೆ ಮಳೆಯಂತೆ ಕಲ್ಲು ತೂರಾಟ ಮಾಡಲು ಶುರು ಮಾಡಿದ್ರು. ಕಾಮಗಾರಿಯನ್ನು ತಕ್ಷಣವೇ ನಿಲ್ಲಿಸಬೇಕು, ಇಲ್ಲದೇ ಇದ್ರೆ ನಿಮ್ಮ ಜೆಸಿಬಿಗಳಿಗೆ ಬೆಂಕಿ ಹಚ್ಚಲಾಗುತ್ತೆ ಅಂತ ಬೊಬ್ಬೆ ಹಾಕಲು ಶುರು ಮಾಡ್ತಾರೆ. ಇದು ಅಕ್ಷರಶಃ ಒಂದು ಯುದ್ಧದ ವಾತಾವರಣವನ್ನ ಸೃಷ್ಟಿ ಮಾಡಿತ್ತು. ನಮ್ಮ ಭಾರತೀಯ ಯೋಧರ ಮೇಲೆ ಕಲ್ಲು ತೂರಿದ್ರೆ ಅವರು ಸುಮ್ಮನೆ ಕೈ ಕುಟ್ಕೊಂಡು ಕೂರ್ತಾರಾ? ಖಂಡಿತ ಇಲ್ಲ. ಇದು ಹಳೆಯ ಭಾರತವಲ್ಲ, ಇದು ತಿರುಗೇಟು ಕೊಡುವಂತಹ ನವ ಭಾರತ. ಕಲ್ಲು ತೂರಾಟ ಶುರುವಾದ ಕೇವಲ ಕೆಲವು ನಿಮಿಷಗಳಲ್ಲಿ ಬಿಎಸ್ಎಫ್ ನ ಹೆಚ್ಚುವರಿ ಕಮಾಂಡೋ ಪಡೆಗಳು ಫೀಲ್ಡ್ ಗೆ ಎಂಟ್ರಿ ಕೊಡ್ತಾರೆ. ಯಾರು ಕಲ್ಲು ತೂರ್ತಾ ಇದ್ದಾರೋ ಅವರ ಕಣ್ಣಿಗೆ ಕಣ್ಣಿಟ್ಟು ನಮ್ಮ ಯೋಧರು ಡೈರೆಕ್ಟ್ ಆಗಿ ತಮ್ಮ ಆಧುನಿಕ ಗನ್ ಗಳನ್ನ ಹಿಡಿದು ಫೈರಿಂಗ್ ಪೊಸಿಷನ್ ಅನ್ನ ತೆಗೆದುಕೊಳ್ತಾರೆ. ನಮ್ಮ ಗಡಿಯೊಳಗೆ ಕಲ್ಲು ತೂರಿ ಅಹಂಕಾರ ಮೆರೆದ್ರೆ ಮುಂದಿನ ಸೆಕೆಂಡುಗಳಲ್ಲಿ ಗುಂಡುಗಳನ್ನ ತಿನ್ಬೇಕಾಗತ್ತೆ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟ ನಮ್ಮ ವೀರ ಯೋಧರು ನೀಡ್ತಾರೆ. ನಮ್ಮ ಸೈನಿಕರ ಈ ಆಕ್ರಮಣಕಾರಿ ಭಂಗಿಯನ್ನ ನೋಡಿದ ತಕ್ಷಣ ಈ ಬಾಂಗ್ಲಾ ಪುಂಡರಿಗೆ ಅಕ್ಷರಶಃ ಎದೆನಡುಗ ಹೋಯಿತು. ಯಾವಾಗ ಬಿಎಸ್ಎಫ್ ಕಮಾಂಡೋಗಳು ಟ್ರಿಗರ್ ಮೇಲೆ ಬೆರಳಿಟ್ಟು ಮುಂದಕ್ಕೆ ಹೆಜ್ಜೆ ಹಾಕ್ತಾರೋ, ಕಲ್ಲು ತುರ್ತಿದ್ದ ನೂರಾರು ಬಾಂಗ್ಲಾ ಪುಂಡರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಉಲ್ಟಾ ಹೆಜ್ಜೆ ಹಾಕಿ ತಮ್ಮ ಗಡಿಯೊಳಗೆ ಓಡಿ ಹೋದ್ರು. ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಲು ವಿಫಲರಾಗಿದ್ದಂತಹ ಬಾಂಗ್ಲಾದೇಶದ ಬಿಜಿಬಿ ಪಡೆಗಳು ಕೂಡ ಭಾರತದ ಯೋಧರ ರೌದ್ರಾವತಾರ ಕಂಡು ಕಂಗಾಲಾಗಿದ್ವು. ಯಾವುದೇ ಅಡೆತಡೆ ಇಲ್ಲದೆ ನಮ್ಮ ಕಾರ್ಮಿಕರು ಮತ್ತೆ ಜೆಸಿಬಿ ಯಂತ್ರವನ್ನ ಆನ್ ಮಾಡಿ ಬೇಲಿ ನಿರ್ಮಾಣ ಕಾಮಗಾರಿಯನ್ನ ಮುಂದುವರೆಸಿದ್ರು. ನಮ್ಮ ಗಡಿಯ ರಕ್ಷಣೆಗೆ ನಾವು ಯಾರಿಗೂ ಕೂಡ ಹೆದರೋದಿಲ್ಲ ಎನ್ನುವುದು ಬಿಎಸ್ಎಫ್ ಇಡೀ ಜಗತ್ತಿಗೆ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಅಷ್ಟಕ್ಕೂ ಆ ಬಾಂಗ್ಲಾದೇಶದ ಜನರು ಬೇಲಿ ಹಾಕುವುದನ್ನ ಯಾಕೆ ವಿರೋಧಿಸ್ತಾ ಇದ್ರು ಎನ್ನುವ ಅಸಲಿ ಸತ್ಯವನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅವರಿಗೆ ಗಡಿಯ ಬಗೆಗಿನ ಕಾಳಜಿ ಇರಲಿಲ್ಲ, ಬದಲಾಗಿ ಅವರ ಅಸಲಿ ಹೊಟ್ಟೆಯೂರಿ ಬೇರೆಯದ್ದೇ ಆಗಿತ್ತು.
ಇದೇ ಗಡಿಯ ಮೂಲಕ ದಶಕಗಳಿಂದ ಸಾವಿರಾರು ಕೋಟಿ ರೂಪಾಯಿಗಳ ಹಸುಗಳ ಮಾನವ ಕಳ್ಳ ಸಾಗಾಣಿಕೆ ಮತ್ತು ಬಾಂಗ್ಲಾದೇಶದ ಉಗ್ರಗಾಮಿ ಸಂಘಟನೆಗಳ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ವು. ನಕಲಿ ನೋಟುಗಳು ಮತ್ತು ಡ್ರಗ್ಸ್ ಗಳನ್ನ ಇದೇ ಗಡಿಯ ಮೂಲಕ ಭಾರತಕ್ಕೆ ನುಗ್ಗಿಸಲಾಗ್ತಾ ಇತ್ತು. ಯಾವಾಗ ಭಾರತ ಇಲ್ಲಿ ಉಕ್ಕಿನ ತಂತಿ ಬೇಲಿ ಹಾಕಲು ಮುಂದಾಯಿತು, ಆಗ ಕಳ್ಳರ ಮತ್ತು ಉಗ್ರ ಆರ್ಥಿಕ ಮೂಲಕ್ಕೆ ಕಂಪ್ಲೀಟ್ ಆಗಿ ಪೆಟ್ಟು ಬಿತ್ತು. ತಮ್ಮ ಭ್ರಷ್ಟ ದಂಧೆಯನ್ನ ಉಳಿಸಿಕೊಳ್ಳಲು ಅವರು ಜನಸಾಮಾನ್ಯರನ್ನ ಎತ್ತಿಕಟ್ಟಲು ಕಲ್ಲು ತೂರಾಟ ಮಾಡುವ ಕರಾಳ ಷಡ್ಯಂತ್ರ ರೂಪಿಸಿದ್ರು ಎನ್ನುವುದು ಗುಪ್ತಚರ ಇಲಾಖೆಯ ಪಕ್ಕಾ ರಿಪೋರ್ಟ್ ಆಗಿದೆ. ಕಾಮಗಾರಿ ತಡೆಯಲು ಬಂದಂತಹ ಈ ಬಾಂಗ್ಲಾ ಬಿಜೆಪಿ ಪಡೆಗಳು ತಮ್ಮ ಅಧಿಕಾರಿಗಳ ಬಳಿ ಒಂದು ವಿಚಿತ್ರವಾದ ವಾದವನ್ನ ಮುಂದಿಡ್ತಾರೆ. ಅಂತಾರಾಷ್ಟ್ರೀಯ ಗಡಿಯಿಂದ 150 ಗಜಗಳ ಒಳಗೆ ಯಾವುದೇ ಬಗೆಯ ಕನ್ಸ್ಟ್ರಕ್ಷನ್ ಮಾಡುವಂತಿಲ್ಲ ಎನ್ನುವ ನಿಯಮವನ್ನ ನೀವು ಉಲ್ಲಂಘಿಸ್ತಾ ಇದ್ದೀರಿ ಅಂತ ವಾದಿಸಲು ಶುರು ಮಾಡಿದ್ವು. ಆದ್ರೆ ನಮ್ಮ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ದಾಖಲೆಗಳನ್ನ ತೋರಿಸಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದು ನಮ್ಮ ದೇಶದ ಭದ್ರತೆಯ ವಿಚಾರ. ನಾವು ಗಡಿಯಿಂದ 50 ಅಡಿಗಳಷ್ಟು ಒಳಗೆ ಇದ್ದೀವಿ. ನಿಮ್ಮ ದೇಶದ ಕಡೆಗೆ ನಾವು 1 ಇಂಚು ಕೂಡ ಬಂದಿಲ್ಲ. ನಮ್ಮ ರಕ್ಷಣೆಗೆ ನಾವು ಬೇಲಿ ಹಾಕೊಳ್ಳಲು ಯಾರ ತಡೆಯೂ ಬೇಕಾಗಿಲ್ಲ ಅಂತ ಖಡಕ್ ಆಗಿ ವಾದ ಮಂಡಿಸಿ ಬಿಜೆಪಿ ಪಡೆಗಳ ಬಾಯನ್ನ ಮುಚ್ಚಿಸಿದ್ದಾರೆ. ಇನ್ನು ಸ್ನೇಹಿತರೆ, ಈ ಹಿಂದೆ ಗಡಿಯಲ್ಲಿ ಇಂತಹ ಕಲ್ಲು ತೂರಾಟವಾದಾಗ ನಮ್ಮ ಯೋಧರು ಸುಮ್ಮನೆ ಹಿಂದೆ ಸರಿಬೇಕಾದ ಅನಿವಾರ್ಯತೆ ಇತ್ತು. ಆದ್ರೆ ಈಗ ಕೇಂದ್ರದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರ ಖಡಕ್ ಆಡಳಿತವಿದೆ. ಗಡಿಯ ಭದ್ರತೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಝೀರೋ ಟಾಲರೆನ್ಸ್ ನೀತಿಯನ್ನ ಅಳವಡಿಸಿಕೊಂಡಿದೆ. ಶತ್ರುಗಳು ನಮ್ಮ ಗಡಿಯೊಳಗೆ ನುಗ್ಗಲು ಪ್ರಯತ್ನಿಸಿದ್ರೆ, ಕಾಮಗಾರಿಗೆ ಅಡ್ಡಿ ಮಾಡಿದ್ರೆ ಡೈರೆಕ್ಟ್ ಆಗಿ ಆಕ್ಷನ್ ತೆಗೆದುಕೊಳ್ಳುವ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಪವರ್ ಅನ್ನ ಬಿಎಸ್ಎಫ್ಗೆ ನೀಡಲಾಗಿದೆ. ನೀವು ರಾಜ್ಯ ಸರ್ಕಾರದ ಅನುಮತಿಗೆ ಕಾಯಬೇಕಾಗಿಲ್ಲ. ಭದ್ರತೆಗೆ ಧಕ್ಕೆಯಾದರೆ ಗುಂಡು ಹಾರಿಸಲು ಹಿಂಜರಿಬೇಡಿ ಎನ್ನುವ ಆರ್ಡರ್ ಪಾಸ್ ಆಗಿದೆ. ಹೀಗಾಗಿಯೇ ನಮ್ಮ ಯೋಧರು ಯಾವುದೇ ಮುಲಾಜಿಲ್ಲದೆ ಆಕ್ಷನ್ಗೆ ಇಳಿಯಲು ಸಾಧ್ಯವಾಯಿತು. ಈಗ ಗಡಿಯಲ್ಲಿ ನಿರ್ಮಾಣವಾಗ್ತಾ ಇರುವುದು ಕೇವಲ ಹಳೆಯ ಕಾಲದ ಸಾಮಾನ್ಯ ತಂತಿ ಬೇಲಿಯಲ್ಲ. ಇದು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸ್ಮಾರ್ಟ್ ಫೇಸಿಂಗ್ ಸಿಸ್ಟಮ್. ಎಲ್ಲಿ ನದಿಗಳು ಮತ್ತು ಜೌಗು ಪ್ರದೇಶಗಳಿವೆಯೋ ಅಲ್ಲಿ ಉಕ್ಕಿನ ಬೇಲಿ ಹಾಕಲು ಸಾಧ್ಯವಿಲ್ಲ. ಕಾರಣ ಅಲ್ಲಿ ಕಣ್ಣಿಗೆ ಕಾಣದ ಲೇಸರ್ ವಾಲ್ ಗಳನ್ನ, ಅಂಡರ್ ವಾಟರ್ ಸೆನ್ಸರ್ ಗಳನ್ನ ಅಳವಡಿಸಲಾಗುತ್ತೆ. ಕತ್ತಲಲ್ಲಿ ಯಾವುದೇ ಮನುಷ್ಯ ಅಥವಾ ಪ್ರಾಣಿ ಗಡಿಯ ಬಳಿ ಬಂದ್ರೆ ತಕ್ಷಣವೇ ಕಂಟ್ರೋಲ್ ರೂಮ್ಗೆ ಸೆನ್ಸರ್ ಮೊಳಗುತ್ತೆ. ಹಗಲು ರಾತ್ರಿ ಹೈಟೆಕ್ ಡ್ರೋನ್ ಗಳ ಮೂಲಕ ಇಡೀ ಗಡಿಯ ಮೇಲೆ ಹದ್ದಿನ ಕಣ್ಣಿಡಲಾಗುತ್ತೆ. ಈ ಟೆಕ್ನಾಲಜಿಯನ್ನ ನೋಡಿ ಕಳ್ಳ ಸಾಗಾಣಿಕೆದಾರರು ಕೂಡ ಅಕ್ಷರಶಃ ಕಂಗಾಲಾಗಿದ್ದಾರೆ. ನಮ್ಮ ಯೋಧರು ಈ ಸಾಹಸ ಮಾಡುತ್ತಿರಬೇಕಾದ್ರೆ ಅವರಿಗೆ ಅತಿ ಹೆಚ್ಚು ಬೆಂಬಲ ಸಿಕ್ಕಿದ್ದು ನಮ್ಮ ಗಡಿ ಭಾಗದ ಮುಗ್ಧ ಮತ್ತು ದೇಶಭಕ್ತ ಗ್ರಾಮಸ್ಥರಿಂದ. ಇಷ್ಟು ವರ್ಷ ಬಾಂಗ್ಲಾದೇಶದ ಕಳ್ಳ ಸಾಗಾಣಿಕೆದಾರರ ಹಾವಳಿಯಿಂದ ತಮ್ಮ ಹಸುಗಳನ್ನ ಕಳೆದುಕೊಂಡು ಬೇಸತ್ತಿದ್ದಂತಹ ಸ್ಥಳೀಯ ರೈತರು ಈಗ ಬಿಎಸ್ಎಫ್ ನ ಈ ಖಡಕ್ ಆಕ್ಷನ್ ಅನ್ನ ನೋಡಿ ಭಾರಿ ಸಂಭ್ರಮ ಪಡ್ತಾ ಇದ್ದಾರೆ. ನಮ್ಮ ಯೋಧರಿಗೆ ಕುಡಿಯಲು ನೀರು ಕೊಡುವುದು, ಅವರಿಗೆ ಗಡಿಯಾಚೆ ನಡೀತಾ ಇರುವ ರಹಸ್ಯ ಚಲನವಲನಗಳ ಬಗ್ಗೆ ಮಾಹಿತಿಯನ್ನ ಪಾಸ್ ಮಾಡುವ ಕೆಲಸವನ್ನ ಈ ಹಳ್ಳಿಯ ಜನರೇ ಮಾಡ್ತಾ ಇದ್ದಾರೆ. ಸೇನೆ ಮತ್ತು ನಾಗರಿಕರ ನಡುವಿನ ಈ ಸಮನ್ವಯತೆಗೆ ಶತ್ರುಗಳಿಗೆ ನುಂಗಲಾರದ ತುತ್ತಾಗಿದೆ. ಇನ್ನು ಸ್ನೇಹಿತರೆ, ಗಡಿಯಿಂದ ನುಸುಳುವಂತಹ ಈ ಅಕ್ರಮ ವಲಸಿಗರು ಕೇವಲ ಕಳ್ಳರಲ್ಲ, ಬದಲಾಗಿ ಅವರು ನಮ್ಮ ದೇಶದ ಭವಿಷ್ಯಕ್ಕೆ ಎದುರಾಗಿರುವಂತಹ ಡೆಮೋಗ್ರಫಿ ಟೈಮ್ ಬಾಂಬ್ಗಳಿದ್ದಂತೆ. ಬಂಗಾಳದ ಗಡಿ ಜಿಲ್ಲೆಯಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಮಿತಿ ಮೀರಿ ಅಲ್ಲಿನ ಮೂಲ ನಿವಾಸಿಗಳು ವಲಸೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ನಿರ್ದಿಷ್ಟ ಸಮುದಾಯದ ಜನಸಂಖ್ಯೆ ಮಿತಿ ಮೀರಿ ಅಲ್ಲಿನ ಸಂಸ್ಕೃತಿಯೇ ಹಾಳಾಗ್ತಾ ಇತ್ತು. ಆದ್ರೀಗ ಗಡಿ ಬೇಲಿ ನಿರ್ಮಾಣವಾಗ್ತಾ ಇರೋ ಈ ಡೆಮೋಗ್ರಫಿ ಆಕ್ರಮಣಕ್ಕೆ ಶಾಶ್ವತವಾಗಿ ಬ್ರೇಕ್ ಬೀಳುತ್ತೆ. ಇದು ನಮ್ಮ ದೇಶದ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಗಡಿಕಾವಲು ಪಡೆಯ ಉನ್ನತ ಮೂಲಗಳ ಪ್ರಕಾರ ಮುಂಬರುವ ದಿನಗಳಲ್ಲಿ ಇಡೀ ಪಶ್ಚಿಮ ಬಂಗಾಳದ ಗಡಿಯುದ್ದಕ್ಕೂ ಕೂಡ ಭಾರಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಿಎಸ್ಎಫ್ ನ ಹೆಚ್ಚುವರಿ ಬೆಟಾಲಿಯನ್ ಗಳನ್ನ ಸೂಕ್ಷ್ಮ ಪ್ರದೇಶದಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾರು ನಮ್ಮ ಬೇಲಿ ನಿರ್ಮಾಣಕ್ಕೆ ಅಡ್ಡಿಪಡಿಸಲು ಬರ್ತಾರೋ ಅವರಿಗೆ ಸ್ಥಳದಲ್ಲಿ ತಕ್ಕ ಶಾಸ್ತಿ ಮಾಡಲು ಮೆಗಾ ಆಪರೇಷನ್ ರೆಡಿಯಾಗಿದೆ. ಗಡಿಬೇಡಿ ನಿರ್ಮಾಣ ಕಾಮಗಾರಿ ಈಗ ಯಾರಿಗೂ ಕೂಡ ಹೆದರದೆ ಮತ್ತಷ್ಟು ವೇಗವಾಗಿ ಮತ್ತು ಯುದ್ಧೋಪಾದಿಯಲ್ಲಿ ಸಾಗ್ತಾ ಇರುವುದು 100% ಗ್ಯಾರಂಟಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಬಂಗಾಳ ಗಡಿಯಲ್ಲಿ ನಡೆದಂತಹ ಈ ಕಲ್ಲು ತೂರಾಟದ ಮುಖಾಮುಖಿ ಕೇವಲ ಒಂದು ಸಣ್ಣ ಘಟನೆಯಲ್ಲ, ಇದೊಂದು ನವ ಭಾರತದ ಉಕ್ಕಿನ ಶಕ್ತಿಯ ಪ್ರದರ್ಶನ. ನಮ್ಮ ಗಡಿಯೊಳಗೆ ಬೇಲಿ ಹಾಕುವಾಗ ಅಡ್ಡ ಬಂದಂತಹ ಬಾಂಗ್ಲಾ ಪುಂಡರ ಕಣ್ಣಲ್ಲಿ ಕಣ್ಣಿಟ್ಟು ಫೈರಿಂಗ್ ಪೊಸಿಷನ್ ತೆಗೆದುಕೊಂಡ ನಮ್ಮ ಬಿಎಸ್ಎಫ್ ಯೋಧರ ಸಾಹಸಕ್ಕೆ ನಿಜಕ್ಕೂ ಕೂಡ ನಾವು ಹೆಮ್ಮೆಯನ್ನ ಪಡಬೇಕಾಗುತ್ತೆ. ದೇಶದ ಭದ್ರತೆಗೆ ಮೊದಲ ಆದ್ಯತೆ ಕೊಡುವ ಸರ್ಕಾರ ಇದ್ದರೆ ನಮ್ಮ ಸೇನೆ ಶತ್ರುಗಳ ಬೆವರನ್ನ ಹೇಗೆ ಇಳಿಸುತ್ತೆ ಎಂಬುದಕ್ಕೆ ಇದು ಅಕ್ಷರಶಃ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಸೊ ನಿಮ್ಗೆ ಏನನ್ಸುತ್ತೆ? ಭಾರತದ ಗಡಿಯೊಳಗೆ ಬೇಲಿ ಹಾಕುವಾಗ ಅಡ್ಡ ಬಂದು ಕಲ್ಲು ತೂರಿದ ಬಾಂಗ್ಲಾ ಪುಂಡರ ಎದುರು ನಮ್ಮ ಬಿಎಸ್ಎಫ್ ಯೋಧರು ಗನ್ ಹಿಡಿದು ಫೈರಿಂಗ್ ಪೊಸಿಷನ್ ತೆಗೆದುಕೊಂಡು ಅವರಿಗೆ ತಕ್ಕ ಶಾಸ್ತಿ ಮಾಡಿದ್ದು 100% ಸರಿ ಅಂತ ನಿಮ್ಗನ್ಸುತ್ತಾ? ಅಕ್ರಮ ನುಸುಳುಕೋರರಿಗೆ ಮತ್ತು ಹಸುಗಳ ಕಳ್ಳ ಸಾಗಾಣಿಕೆಯನ್ನು ತಡೆಯಲು ಬಾಂಗ್ಲಾ ಗಡಿಯುದ್ದಕ್ಕೂ ಕೂಡ ಸ್ಮಾರ್ಟ್ ತಂತಿ ಬೇಲಿಯನ್ನು ನಿರ್ಮಿಸಲೇಬೇಕು ಎನ್ನುವ ಆಗ್ರಹಕ್ಕೆ ನಿಮ್ಮ ಬೆಂಬಲ ಇದೆಯಾ? ಗಡಿ ಭದ್ರತಾ ವಿಚಾರದಲ್ಲಿ ಬಿಎಸ್ಎಫ್ಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಪವರ್ ಕೊಟ್ಟಿರುವ ಕೇಂದ್ರ ಗೃಹ ಸಚಿವಾಲಯದ ಈ ಮಾಸ್ಟರ್ ಸ್ಟ್ರೋಕ್ ಅನ್ನು ನೀವು ಒಪ್ತೀರಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಆಂತರಿಕ ಭದ್ರತೆ ಮತ್ತು ಸೇನಾ ಶೌರ್ಯವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಿಗೆ ಮರೆಯದೆ ಶೇರ್ ಮಾಡಿ.
ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋಪೊಲಿಟಿಕ್ಸ್ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಶತ್ರುಗಳನ್ನು ನಿದ್ದೆಗೆಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ನಮ್ಮ ದೇಶದ ಭದ್ರತೆಯನ್ನು ಬೆಂಬಲಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.